ಐ ನೋ ನಾನು ಟ್ರೈನಿಂಗ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ನಿಮಗೆ, ಬಟ್ ಸ್ಟಾರ್ಟಿಂಗಿಂದನೂ ಬರೀ ಜಸ್ಟ್ ಮೆಸೇಜು ಒಂದೆರಡು ಕಾಲ್ಸ್ ಮಾಡಿದ್ದೆ. ಅದಾದಮೇಲೆ ನಿಮಗೆ ಪ್ರಾಪರಾಗಿ ಅಡ್ವೈಸ್ ಕೊಟ್ಟಿರಲಿಲ್ಲ. ಏನೋ ತುಂಬ 4 months ಆಯಿತು. ಅವಳು January 10th 5 ಗಂಟೆಗೆ ಟ್ರೈನಿಂಗ್ ಕೊಡ್ತಿರೋದು, ಡೇಟ್ ನೆನಪಿದೆ. ಸೊ ಆಲ್ಮೋಸ್ಟ್ April 10th ಆಗ್ತಾ ಬರ್ತಿದೆ. ನಾನು ಯಾವುದೇ ನಿಮಗೆ ಅಡ್ವೈಸ್ ಕೊಟ್ಟಿಲ್ಲ. ಏನು ಮಾಡ್ಬೋದು ನೀವು ಎಕ್ಸ್ಟ್ರಾ ಡಿಫ್ರೆಂಟಾಗಿ ಏನು ಮಾಡ್ಬೋದು, ಬೇಗ ರಿಸಲ್ಟ್ಸ್ ಹೆಂಗೆ ಬರುತ್ತೆ ಅದೆಲ್ಲ ಡಿಸ್ಕಸ್ ಮಾಡಿರಲಿಲ್ಲ. ಯಾಕೆಂದರೆ ನಿಮಗೆ ಆ ಕನ್ಸಿಸ್ಟೆನ್ಸಿ ಬಂದಿರಲ್ಲ ಆ ಟೈಮಲ್ಲಿ. ನಾನು ಈ ಥರ ವೀಡಿಯೋಸ್ ಅವಾಗೂ ಮಾಡ್ಬೋದಾಗಿತ್ತು, ಟೈಮ್ ಇತ್ತು ನನ್ನ ಹತ್ರ. ಬಟ್ ಆ ವೀಡಿಯೋಸ್ ನಾನು ಏನಕ್ಕೆ ಮಾಡಿಲ್ಲ ಅಂದರೆ ನಿಮ್ಗೆ ಅದು ಫಾಲೋ ಮಾಡೋಷ್ಟು ಕೆಪಾಬಿಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ನಿಮ್ಮ ಹತ್ರ ಇರೋಲ್ಲ. ಇವಾಗ ಪ್ರತಿದಿನ ಪ್ರೀತಮ್ ಇರ್ಬೋದು, ಇಲ್ಲ ಮೋಕ್ಷಿತ್ ಇರ್ಬೋದು, ಕಾರ್ತಿಕ್ ಬ್ರೋ ಇರ್ಬೋದು, ಆ್ಯಂಡ್ ಇನ್ನು ಮುಂಚೆ ಇದ್ದಿದ್ದು ಗ್ರೂಪ್ ಮೆಂಬರ್ಸ್ ನೀವು ನೋಡಿರ್ಬೋದು. ತುಂಬ ಜನ ಕನ್ಸಿಸ್ಟೆಂಟ್ ಆಗಿರಲಿಲ್ಲ, ಅದಕ್ಕೋಸ್ಕರ ಅವ್ರ ಗ್ರೂಪಲ್ಲಿ ಇಲ್ಲ. ಇವಾಗ ನೀವು ಕನ್ಸಿಸ್ಟೆಂಟ್ ಆಗಿದ್ದೀರಾ, ಅದಕ್ಕೋಸ್ಕರ ಈ ಅಡ್ವೈಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಐ ನೋ ನಾನು ಒಂದು 10 ಜನ ಸೆಲೆಕ್ಟ್ ಮಾಡಿದರೆ ಅಟ್ಲೀಸ್ಟ್ 5 people ಕನ್ಸಿಸ್ಟೆಂಟ್ ಆಗಿರ್ತಾರೆ ಅಂತ ನಂಗೆ ಫಸ್ಟೇ ಗೊತ್ತಿತ್ತು. ಯಾಕಂದರೆ ತುಂಬ ಜನ ಟ್ರೈ ಮಾಡಲ್ಲ. ದೇವರೇ ಬಂದುಬಿಟ್ಟು ನೋಡೋ ಹಿಂಗೆ ಮಾಡು ಅಂದ್ರೆ ಅವ್ರು ಮಾಡಲ್ಲ. ನೀವು ಕೃಷ್ಣನೇ ಬಂದುಬಿಟ್ಟು ನೋಡೋ ಹಿಂಗೆ ಬದುಕ್ಬೋದು ಅಂತ ಹೇಳಿದ್ರು ಏನು ಯಾರೋ ದೇವರೆಲ್ಲ ದೇವ್ರ ಮೇಲೆ ಇರ್ತಾನೆ ಅಂದ್ಕೊಂಡ್ಬಿಡ್ತಾರೆ. ಸೊ ನೀವು ಈಗ ಕನ್ಸಿಸ್ಟೆಂಟ್ ಆಗಿದ್ದೀರಾ ಅಂದರೆ ನಿಮ್ಮಲ್ಲಿ ಏನೋ ಇದೆ, ಆ ಫೈರ್ ನಿಮ್ಮಲ್ಲಿ ಕಾಣಿಸ್ತಿದೆ ನನಗೆ, ಅದಕ್ಕೋಸ್ಕರ ಈ ಗ್ರೂಪಲ್ಲಿದ್ದೀರಾ. ಟ್ರಸ್ಟ್ ಮೀ, ಈ ವಿಡಿಯೋ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಕೊನೆವರೆಗೂ ಕೇಳಿಸ್ಕೊಳ್ಳಿ ಆ್ಯಂಡ್ ಇದನ್ನ ಫಾಲೋ ಮಾಡಿ. ಸೊ ವರ್ಕೌಟು, ಸೊ ನಾರ್ಮಲ್ ಪುಷಪ್ಸ್ ವರ್ಕೌಟು, ಪುಲಪ್ಸು ಅದೆಲ್ಲ ಮಾಡ್ತಿದ್ದೀರಾ. ಸ್ವಲ್ಪ ಜನ ಜಿಮ್ಗೂ ಹೋಗ್ತಿದ್ದೀರಾ. ಬಟ್ ಇವಾಗ ನಾವು ಹೊಸ ಟ್ರೈನಿಂಗ್ ಮಾಡೋಣ. ಈ ಮಂತಿಂದ 3 months ಈ ಏಪ್ರಿಲಿಂದ 3 months ಬೇರೆ ಟ್ರೈನಿಂಗ್ ಮಾಡೋಣ. ಅದೇನಂದರೆ 10 sprint ರೌಂಡ್ಸು. ಗ್ರೌಂಡ್ಗೆ ಹೋಗಿ ಇಲ್ಲ ನೀವು ಮನೆ ಹತ್ರ ಹೋಗಿ 10 sprint, 100 meter ಸ್ಪ್ರಿಂಟು. ಜಾಗಿಂಗ್ ಮಾಡಬೇಡಿ, ಜಾಗಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಪ್ರಿಂಟ್ ಅಂದರೆ ಫಾಸ್ಟ್ ರನ್ನಿಂಗು. ಇಲ್ಲಿಂದ 100 meter ಹೋಗಬೇಕು, ತಿರ್ಗಾ ವಾಪಸ್ ಬರಬೇಕು. ಅದಾದಮೇಲೆ 5 minutes ರೆಸ್ಟ್ ತೊಗೊಳ್ಳಿ, ಇಲ್ಲಾಂದರೆ 2 minutes ರೆಸ್ಟ್ ತೊಗೊಳ್ಳಿ. ನಿಮ್ಗೆ ತಿರ್ಗಾ ಎನರ್ಜಿ ಬಂದಾಗ ತಿರ್ಗಾ ಒಂದು 5 rounds ಹೋಗಿ. A to B ಹೋದರೆ 1 round, ತಿರ್ಗಾ B to ವಾಪಸ್ A ಬಂದಾಗ 2 rounds ಕಂಪ್ಲೀಟ್ ಆಗುತ್ತೆ. ಆ ಥರ 10 ಮಾಡಬೇಕು. ಇದು ಸ್ಟಾರ್ಟಿಂಗು. ಇದಾದಮೇಲೆ ಆ ರೆಸ್ಟ್ ಮಾಡ್ತೀರಲ್ಲ, ಆ ಟೈಮಲ್ಲಿ ರೆಸ್ಟ್ ಅಂದರೆ ಹೆಂಗಿರಬೇಕಂದ್ರೆ ಫಸ್ಟು ಪುಷಪ್ಸ್ ಹೊಡಿಬೇಕು. ಎಷ್ಟಾಗುತ್ತೋ ಅಷ್ಟು ಪುಷಪ್ಸ್ ಹೊಡಿಬೇಕು. 2 rounds ಓಡಬೇಕು, ರೆಸ್ಟ್ ತೊಗೋಬೇಕು. ತಿರ್ಗಾ ನಿಮ್ಗೆ ಎನರ್ಜಿ ಬಂದಾಗ ಪುಷಪ್ಸ್ ಹೊಡಿಬೇಕು, ಎಷ್ಟಾಗುತ್ತೋ ಅಷ್ಟು. ಅದಾದ್ಮೇಲೆ ರನ್ನಿಂಗ್ ಮಾಡಬೇಕು. ಇದು ಒಂದು 1/2 hour ತೊಗೊಳುತ್ತೆ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ. 30 minutes ವರ್ಕೌಟ್ ಇದೆ. 30 minutes ಆದಮೇಲೆ ಏನು ಮಾಡ್ತೀರಾ ಅಂದರೆ ಸ್ಟ್ರೆಚಿಂಗ್ ಮಾಡ್ತೀರಾ. ನಿಮ್ಗೆ ಏನು ಸ್ಟ್ರೆಚಿಂಗ್ ಬರುತ್ತೋ ಗೂಗಲಲ್ಲಿ ಸರ್ಚ್ ಮಾಡಿ ಸ್ಟ್ರೆಚಿಂಗ್ ಅಂತ, ನಿಮ್ಗೆ ಏನೇನು ಸಿಗುತ್ತೋ ಅದರಲ್ಲಿ ಒಂದು 2 ಮಾಡಿ ಸಾಕು. ಇದೊಂದು 5 minutes ಮಾಡ್ಬೋದು ನೀವು. 5 minutes ಮಾಡಿದ್ಮೇಲೆ ಆ್ಯಪ್ಸ್ ವರ್ಕೌಟ್ ಮಾಡ್ತೀರಾ. ಆ್ಯಪ್ಸಲ್ಲಿ ಪ್ರತಿದಿನ ಮಾಡ್ತೀರಾ ಆ್ಯಪ್ಸ್ ವರ್ಕೌಟ್. ಒಂದೇ ಒಂದು ವೇರಿಯೇಷನ್ ಯಾವುದಾದ್ರೂ ಹುಡುಕಿ. ನೀವು ಕ್ರಂಚಸ್ ಮಾಡ್ಬೋದು, ಇಲ್ಲ ಪ್ಲ್ಯಾಂಕ್ ಮಾಡ್ಬೋದು, ಯಾವುದೋ ಒಂದೇ ವೇರಿಯೇಷನ್. ಆ್ಯಂಡ್ ಈ ಒಂದು ವೇರಿಯೇಷನ್ನು ನೀವು ಯಾವುದಾದ್ರೂ ಡೈಲಿ ಒಂದೇ ವೇರಿಯೇಷನ್ ಮಾಡಬೇಕಂತೇನಿಲ್ಲ, ಚೇಂಜ್ ಮಾಡ್ತಾ ಹೋಗ್ಬೋದು. ಇವತ್ತು ನೀವು ಆ್ಯಪ್ಸ್ಗೆ ಕ್ರಂಚಸ್ ಮಾಡಿದ್ದೀರಿ ಅಂದರೆ ನಾಳೆ ಪ್ಲ್ಯಾಂಕ್ ಮಾಡ್ಬೋದು. ಬಟ್ ಆ್ಯಪ್ಸ್ ಎವ್ರಿ ಡೇ ಒಂದು ವೇರಿಯೇಷನ್ ಮಾಡಬೇಕು. ಆ್ಯಂಡ್ ಡೈಲಿ ಪುಷಪ್ಸ್ ಹೊಡಿಬೇಕು. ಇದಾದಮೇಲೆ ನೀವು ನೆಕ್ಸ್ಟ್ ದಿನ ಏನು ಮಾಡ್ಬೋದು ಅಂದರೆ ಇವತ್ತು ಪುಷಪ್ ಹೊಡೆದಿದ್ದೀರಾ ಅಂದರೆ ನಾಳೆ ಪುಲಪ್ಸ್ ಹೊಡೀರಿ. ಪುಲಪ್ಸ್ ಹೊಡೆದ್ಬಿಟ್ಟು ಕೆಳಗಡೆ ಬರ್ತೀರಾ, ತಿರ್ಗಾ ಒಂದು 2 rounds ಹೊಡಬೇಕು. 100 meter ಆದರೂ ಇಲ್ಲಿ ಸ್ಪ್ರಿಂಟ್ ಮಾಡಬೇಕು. ನಿಮ್ಗೆ ಎಲ್ಲಿ ಗಂಟೆ ಫಾಸ್ಟಾಗಿ ಹೊಡೋಕ್ಕಾಗುತ್ತೆ ಆ್ಯಂಡ್ ವಾಪಸ್ ಬರೋಕ್ಕಾಗುತ್ತೆ ಅಲ್ಲಿ ಗಂಟೆ ಮಾಡಿ. 100 meter ಮಾಡಬೇಕು, 200 meter ಮಾಡಬೇಕು. ನಾನು ನಿಮ್ಗೇನು ಆ್ಯಕ್ಷನ್ ಇರಲ್ಲ, ನಿಮ್ಮ ಇಷ್ಟ ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಈ ವರ್ಕೌಟ್ನ ನೀವು ಫಾಲೋ ಮಾಡಬೇಕು ಇಷ್ಟೇ. ಏನು ಎನರ್ಜಿ ಇಲ್ಲ ಅಂದರೆ ಇದನ್ನ ವರ್ಕೌಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಹೈ ಇಂಟೆನ್ಸಿಟಿ ಇದು. ಆ್ಯಂಡ್ ಇದರಿಂದ ನಿಮ್ಮ ಹೈಟು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಇದರಿಂದ ತುಂಬ ಹೈಟ್ ಇನ್ಕ್ರೀಸ್ ಆಗ್ತೀರಾ. ನಾನು ಟ್ರೈನ್ ಮಾಡ್ತಿರೋದು ಅದರಲ್ಲಿ ಇಬ್ಬರು ಸ್ಕೂಲಲ್ಲೇ ಇದ್ದೀರಾ. ಸೊ ನಿಮ್ಮ ಹೈಟ್ ಇನ್ಕ್ರೀಸ್ ಆಗುತ್ತೆ. ಟ್ರಸ್ಟ್ ಮೀ, ಇದು ಮಾಡಿಕೊಂಡು ನಿಮ್ಮ ಡಯಟ್ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮ್ಮ ಹೈಟ್ ಇನ್ಕ್ರೀಸ್ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ತೊಗೋಬೇಕು. ನೀವು ವಿಟಮಿನ್ ಡಿ ಸಪ್ಲಿಮೆಂಟಾಗಿ ತೊಗೊಳ್ಳಿ, ಇದ್ದರೆ ನಿಮ್ಮ ಮನೆಯಿಂದ ಆಚೆ ಹೋಗಲ್ಲ ಜಾಸ್ತಿ. ನಿಮ್ಗೆ ಗೊತ್ತು, ನೀವು ವರ್ಕೌಟ್ ಮಾಡೋವಾಗೂ ನೈಟ್ ಮಾಡ್ತೀರಾ, ಬೆಳಗ್ಗೆ ಎದ್ಬಿಟ್ಟು ಮಾಡಲ್ಲ. ಬಿಸಿಲಲ್ಲಿ ಮಾಡಿದ್ರೆ ವರ್ಕೌಟ್ ಟೈಮ್ ಸಿಕ್ಕಿದ್ರೆ. ಸಮ್ಮರ್ ಹಾಲಿಡೇಸ್ ಇರ್ಬೋದು ಇವಾಗ ನಿಮಗೆ, ಆದಷ್ಟು ಬಿಸಿಲಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ವಿಟಮಿನ್ ಡಿ ಸಪ್ಲಿಮೆಂಟ್ ತೊಗೊಳ್ಳಿ ಆ್ಯಂಡ್ ಕ್ಯಾಲ್ಶಿಯಂ. ಹಾಲು ಕುಡೀರಿ. ನಿಮಗೇನಾದರೂ ಹಾಲು ಕುಡಿಯೋಕ್ಕೆ ಇಷ್ಟ ಇಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಇದೆರಡು ನೀವು ಸಪ್ಲಿಮೆಂಟ್ಸ್ ತೊಗೊಂಡು ಇದೆರಡು ಸಪ್ಲಿಮೆಂಟ್ಸ್ ಪ್ರಾಪರಾಗಿ ಫಾಲೋ ಮಾಡಿದ್ರೆ ನಿಮ್ಮ ಹೈಟ್ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಅದ್ರ ಜೊತೆಗೆ ಪ್ರತಿದಿನ ಮೊಟ್ಟೆ ತಿನ್ನಬೇಕು. ಎಷ್ಟಾಗುತ್ತೋ ಅಷ್ಟು. ಸ್ಟಾರ್ಟಿಂಗಲ್ಲಿ ನಿಮ್ಗೆ 2-3 ತಿನ್ಬೋದು, ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊಂಡು ಹೋಗಿ. 3 ತಿಂಗಳಲ್ಲಿ ನಿಮ್ಮದು 10 ಮೊಟ್ಟೆಗೆ ಬರಬೇಕು. 10 ಮೊಟ್ಟೆಗೆ 60 ರೂಪಾಯಿ ಆಗುತ್ತೆ. ನಿಮ್ಮ ಮನೇಲಿ ಕನ್ವಿನ್ಸ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾ ಇರಬೇಕು. ನನ್ನ ಮನೇಲಿ ಇನ್ನೂ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗಿದೆ. ಅಂದರೆ ಅವ್ರಿಗೆ ಹೊಸದು. ನನಗೂ ಮತ್ತು ನಮ್ಮ ಅಪ್ಪನಿಗೆ ಆಲ್ಮೋಸ್ಟ್ 30 ವರ್ಷ ಡಿಫ್ರೆನ್ಸ್ ಇದೆ. ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ, ಅವ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಏನೋ ಒಂದು ಮಾಡಬೇಕಂದ್ರೆ, ಏನೋ ಒಂದು ಮಾಡಬೇಕಂದ್ರೆ ಏನೋ ಒಂದು ಮಾಡಲೇಬೇಕು. ನಮ್ಗೆ ಇವಾಗ 10 ಮೊಟ್ಟೆ ತಿನ್ನಬೇಕಂದ್ರೆ ಏನೋ ಒಂದು ಮಾಡಲೇಬೇಕು. ಸೊ ಏನು ಮಾಡ್ತೀನಿ ಅಂದರೆ ನಮ್ಮ ಅಮ್ಮ ಹತ್ರ ಕೇಳ್ತೀನಿ, ಇಸ್ಕೊತೀನಿ ಅಷ್ಟೇ. ಈ ಥರ ಸೊಲ್ಯೂಷನ್ಸ್ ಹುಡುಕಿ, ಶಾರ್ಟ್ಕಟ್ ಹುಡುಕಿ. ಬಟ್ ನಿಮ್ಮ ಕೆಲಸ ಆಗ್ತಾ ಇರಬೇಕು.
ನಿಮ್ಮ ಅಪ್ಪನ ಕನ್ವಿನ್ಸ್ ಮಾಡ್ಬೋದು, ನಿಮ್ಮ ಅಮ್ಮನ ಕನ್ವಿನ್ಸ್ ಮಾಡಿ 10 ಮೊಟ್ಟೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ನಾನು ಇವಾಗ ಡಿಗ್ರಿಗೆ ಬಂದಮೇಲೆ ಮೊಟ್ಟೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊಟ್ಟೆ ಮುಂಚೆ ವಾರಕ್ಕೊಂದು ಮೊಟ್ಟೆ ತಿಂತಿದ್ದೆ, 8 to 9 ಆ್ಯಂಡ್ ಫಸ್ಟ್ PU ಸೆಕೆಂಡ್ PU ಇದ್ದಾಗ. ಆ ಥರ ನಾನು ಏನಾದರೂ ಡಯಟ್ ಅವಾಗಿಂದನೇ ಫಾಲೋ ಮಾಡಿದ್ರೆ ಬಾಡಿ ಹೆಂಗಿರೋದಂದ್ರೆ ಇವಾಗ ಈ ಥರ ದಬ್ಬರಿರೋದು. ಸೊ ಇದೊಂದು ಇಷ್ಟೇ ಮಾಡಬೇಕಾಗಿರೋದು ನೀವು. ಇನ್ನು 3 ತಿಂಗಳಿಗೆ ಫಾಲೋ ಮಾಡಿ. ಅದಾದಮೇಲೆ ಇನ್ನೂ ಚೇಂಜ್ ಮಾಡೋಣ, ಇನ್ನೂ ಮಜಾವಾಗಿ, ಇನ್ನೂ ಮಜಾ ರೂಟೀನ್ಸ್ ಫಾಲೋ ಮಾಡೋಣ. ಇದು ನಿಮಗೆ ತುಂಬ ಮಜಾ ಕೊಡುತ್ತೆ, ನಿಮಗೆ ಲೈಫ್ನ ಚೇಂಜ್ ಮಾಡುತ್ತೆ. ನೋಡೋಣ ಎಷ್ಟು ಜನ ಫಾಲೋ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಡೈಲಿ ವಾಕಿಂಗ್ ಮಾಡ್ತಿದ್ದೀರಿ ಇಷ್ಟು ದಿನ, ಅದನ್ನ ಕಂಟಿನ್ಯೂ ಮಾಡೋದಿದ್ರೆ ಮಾಡಿ. ಬಟ್ ಈ ವರ್ಕೌಟ್ನ ಮಾಡಬೇಕು. ಪ್ರತಿದಿನ ವೀಡಿಯೋಸ್ ಮಾಡ್ತೀರಾ ಮಾಡಿ, ಬಟ್ ನಿಮ್ಗೆ ಯಾವತ್ತು ರೆಸ್ಟ್ ಬೇಕೋ ಅವತ್ತು ರೆಸ್ಟ್ ತೊಗೊಳ್ಳಿ. ಡೈಲಿ ಮಾಡಬೇಕಂತ ಏನಿಲ್ಲ, ಬಟ್ ಮಾಡಬೇಕು. ನಿಮ್ಮ ರೂಟೀನ್ ಇವಾಗ ಡೈಲಿ ಬ್ರಷ್ ಮಾಡ್ತಿರಲ್ಲ, ಅದೇ ಥರ ಈ ವರ್ಕೌಟ್ ಇದೆ. ಬ್ರಷ್ ಮಾಡ್ತಿದ್ದೀರಾ ಅಂದರೆ ವರ್ಕೌಟ್ ಮಾಡಬೇಕು. 30 ನಿಮಿಷನೇ ಮಾಡಬೇಕು ಡೈಲಿ ಅಂತ ಏನಿಲ್ಲ. ನಿಮ್ಮ ಹತ್ರ 30 ನಿಮಿಷ ಟೈಮ್ ಇದ್ದೇ ಇರುತ್ತೆ, ಎಲ್ಲರ ಹತ್ರ 30 ನಿಮಿಷ ಇರುತ್ತೆ. ಬಟ್ ನಿಮ್ಗೆ ಎಕ್ಸ್ಕ್ಯೂಸಸ್ ಕೊಡ್ತೀರಾ, ನನ್ನ ಹತ್ರ 30 ನಿಮಿಷನೂ ಟೈಮ್ ಇಲ್ಲ ಅಂತ. ಇವಾಗ ಊರಿಗೆ ಹೋಗ್ತೀರಾ, ಅಲ್ಲಿ 30 ನಿಮಿಷ ಸಿಗಲ್ವಾ? ನೀವು ಸಿಟಿಲಿದ್ದರೂ 30 ನಿಮಿಷ ಸಿಗುತ್ತೆ. 30 ಮಿನಿಟ್ಸ್ ಯಾರ ಹತ್ರ ಇರಲ್ಲ, ನಿಮ್ಮ ಎಲ್ಲರ ಹತ್ರ ಇರುತ್ತೆ. 30 ಮಿನಿಟ್ಸ್ ವರ್ಕೌಟ್ನ ಫಾಲೋ ಮಾಡಿ, ಲೈಫ್ ಚೇಂಜ್ ಆಗುತ್ತೆ. ನಾನು ಆಲ್ಮೋಸ್ಟ್ 1 ಮಂತಿಂದ ಇದನ್ನ ಮಾಡ್ತಿದ್ದೀನಿ, ತುಂಬ ಚೇಂಜಸ್ ನೀವೇ ನೋಡ್ತಿದ್ದೀರಿ. ಆ್ಯಪ್ಸ್ ಬರ್ತಿದೆ ಅಂದರೆ ಆ್ಯಪ್ಸ್ ವರ್ಕೌಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. 3 ಮಂತ್ಸಲ್ಲಿ ನಾನು ಕ್ಲೀನ್ ಆ್ಯಪ್ಸ್ ಬಿಲ್ಡ್ ಮಾಡಿರ್ತೀನಿ. ನಿಮಗೂ ಆ್ಯಪ್ಸ್ ಬಿಲ್ಡ್ ಮಾಡಿರ್ತೀನಿ, ನೀವು ಸ್ವಲ್ಪ ಆ್ಯಪ್ಸ್ ಬಿಲ್ಡ್ ಮಾಡಿರ್ತೀರಾ. ಆ್ಯಂಡ್ ನಾನು ಮಾಡ್ತಿರೋ ಡಯಟ್ ಪ್ಲ್ಯಾನ್ ಲೆವೆಲ್ ಬೇರೆ, ಬಟ್ ನೀವು ಮಾಡ್ತಿರೋ ಡಯಟ್ ಪ್ಲ್ಯಾನ್ ಬೇರೆ ಇರ್ಬೋದು. ನನ್ನಷ್ಟು ನಿಮ್ಗೆ ರಿಸಲ್ಟ್ಸ್ ಕಾಣಿಸ್ತಾ ಇರ್ಬೋದು. ಯಾಕೆಂದರೆ ನಾನು ಆಲ್ಮೋಸ್ಟ್ 3-4 ಇಯರ್ಸಿಂದ ವರ್ಕೌಟ್ ಮಾಡ್ತಿದ್ದೀನಿ, ಮನೇಲಿ ಇರ್ಬೋದು, ಜಿಮ್ಮಲ್ಲಿ ಇರ್ಬೋದು. ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿಲ್ಲ, ಕಂಟಿನ್ಯೂಸ್ ಆಗಿ 1 ವರ್ಷದಿಂದ ಮಾಡ್ತಿದ್ದೀನಿ. ಬಟ್ ಆನ್ ಆ್ಯಂಡ್ ಆಫ್ ಇದೆ. ಸೊ ನನ್ನಷ್ಟು ನಿಮ್ಗೆ ರಿಸಲ್ಟ್ಸ್ ಬರದೇ ಇರ್ಬೋದು. ಅದಕ್ಕೋಸ್ಕರ ಡಿಮೋಟಿವೇಟ್ ಆಗಬೇಡಿ. ನನ್ನ ನೋಡಿ ಇನ್ಸ್ಪಿರೇಷನ್ ಅಂತ ತೊಗೊಳ್ಳಿ, ಹೌದು ನನ್ನ ಥರ ಬಾಡಿ ಮಾಡಬೇಕಂತ. ಬಟ್ ನನ್ನಷ್ಟು ರಿಸಲ್ಟ್ಸ್ ಬಂದಿಲ್ಲ ಅಂದರೆ ಡಿಮೋಟಿವೇಟ್ ಆಗಬೇಡಿ.